ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಸಂಬಂಧ ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಈಗಾಗಿರೋದು 187 ಕೋಟಿಯಷ್ಟು ಅವ್ಯವಹಾರ. ಇದರಲ್ಲಿ ಯಾರ ಪಾಲು ಎಷ್ಟು ಅಂದಾಗ ನಾಗೇಂದ್ರ ಪಾಲು 20%, ಸಿಎಂ ಗ್ಯಾಂಗ್ಗೆ 80% ಹಂಚಿಕೆಯಾಗಿದೆ. 1 ವಿಕೆಟ್ ಬಿದ್ದಿರೋದಲ್ಲ, ಇನ್ನು 4 ವಿಕೆಟ್ ಬೀಳೋದಿದೆ ಅಂತ ಕೂಡ ಹೇಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸೊ ಹಾಗಾದ್ರೆ 1 ವಿಕೆಟ್ ಬಿದ್ದಿದೆ ಅಂದ್ರೆ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದಿದ್ರ ಬಗ್ಗೆ ಮಾತನಾಡ್ತಾ ಇರೋದಾ? ಹಾಗಿದ್ರೆ ಇನ್ನುಳಿದ 4 ವಿಕೆಟ್ ಅಂದ್ರೆ 3 ವಿಕೆಟ್ ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. ಅದರ ಬಗ್ಗೆ ಎಲ್ಲಿಯೂ ಕೂಡ ಅಶೋಕ್ ಅವರು ಹೇಳಿಲ್ಲ, ಬಟ್ ಮಾರ್ಮಿಕವಾಗಿ ಅವ್ರ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಸಂಬಂಧಪಟ್ಟಂತೆ ವರ್ಗಡಲ್ಲೂ ಆ ಥರ ಅವ್ಯವಹಾರ ನಡೆದಿದೆ ಅಂತ ಕೇಳ್ಬಾರ್ದು. ಇನ್ನೂ 2-3 ಇಲಾಖೆ ಇದೆ, ಅದನ್ನು ನಾವು ನೋಡ್ತಾ ಇದ್ದೀರಿ. 2-3 ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವಗಳನ್ನು ಮಾಡ್ತೀರಿ, ಅದನ್ನು ತೆಗಿತಾ ಇದ್ದೀರಿ ಎಲ್ಲರೂ. ಸರ್, ವಾಲ್ಮೀಕಿ ನಿಗಮ ಸಂಬಂಧಪಟ್ಟಂತೆ ವರ್ಗಡಲ್ಲೂ ಆ ಥರ ಅವ್ಯವಹಾರ ನಡೆದಿದೆ ಅಂತ ಕೇಳ್ಬಾರ್ದು. ಇನ್ನೂ 2-3 ಇಲಾಖೆ ಇದೆ, ಅದನ್ನು ನಾವು ನೋಡ್ತಾ ಇದ್ದೀರಿ. 2-3 ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವಗಳನ್ನು ಮಾಡ್ತೀರಿ, ಅದನ್ನು ತೆಗಿತಾ ಇದ್ದೀರಿ ಎಲ್ಲರೂ. ಸರ್, ವಾಲ್ಮೀಕಿ ನಿಗಮ ಸಂಬಂಧಪಟ್ಟಂತೆ ವರ್ಗಡಲ್ಲೂ ಆ ಥರ ಅವ್ಯವಹಾರ ನಡೆದಿದೆ ಅಂತ ಕೇಳ್ಬಾರ್ದು. ಇನ್ನೂ 2-3 ಇಲಾಖೆ ಇದೆ, ಅದನ್ನು ನಾವು ನೋಡ್ತಾ ಇದ್ದೀರಿ. 2-3 ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, 187 ಕೋಟಿ ಅವ್ಯವಹಾರ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಿಖೆ ಆಗಬೇಕಾಗಿರೋ ಹೊತ್ತಿನಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ, ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಹನಿ ಟ್ರ್ಯಾಪ್ ಲಿಂಕ್ ಅನ್ನ ಕೊಡ್ತಾ ಇದ್ದಾರೆ ಸಿಟಿ ರವಿ ಅವರು. ಏನ್ ಆಗ್ತಾ ಇದೆ, ಯಾಕಾಗಿ ಹನಿ ಟ್ರ್ಯಾಪ್ ಒಳಪಟ್ಟಿರಬಹುದು ಅಂತ? ದಿವ್ಯ, ಈಗಾಗಲೇ ವಾಲ್ಮೀಕಿ ನಿಗಮದ ಅಕ್ರಮ ಸಂಬಂಧಪಟ್ಟಂತೆ ಆಂಧ್ರದಲ್ಲಿ ಸತ್ಯನಾರಾಯಣ ವರ್ಮ ಮತ್ತು ಆತನ ಆಪ್ತ ಬೆಂಬಲಿಗ ಸಾಯಿ ತೇಜನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈತನೇ ಅಂದರೆ ಸತ್ಯನಾರಾಯಣ ವರ್ಮನೇ ಈ ಇಡೀ ಪ್ರಕರಣದ ಕಿಂಗ್ ಪಿನ್ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಸತ್ಯನಾರಾಯಣ ವರ್ಮ ಸಂಬಂಧಪಟ್ಟಂಥ ಮತ್ತೊಂದು ಆರೋಪವನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಪ್ರಕರಣ ಆರಂಭ ಆದಾಗಿನಿಂದಲೂ ಕೂಡ ಈ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅಂದರೆ ನಿಗಮದಲ್ಲಿ ಏನು ಅಕ್ರಮ ಆಗಿದೆ, 187 ಕೋಟಿ ಬೇನಾಮಿ 700 ಖಾತೆಗಳಿಗೆ ಹೋಗಿದೆ, ಈ ಸಂಬಂಧಪಟ್ಟಂತೆ BJP ಮೊದಲಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಆ ಹೋರಾಟದ ಫಲವಾಗಿಯೇ ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಡಬೇಕಾಯಿತು. ಈಗ ಮತ್ತೊಂದು ಆರೋಪವನ್ನು BJP ನಾಯಕ ಪರಿಷತ್ ಸದಸ್ಯ CT ರವಿ ಅವರು ಮಾಡಿರುವಂಥದ್ದು. ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ ಶಂಕೆಯನ್ನು ಕೂಡ CT ರವಿ ಅವರು ವ್ಯಕ್ತಪಡಿಸಿದ್ದಾರೆ. ಏನು ಕಿಂಗ್ ಪಿನ್ನು ಸತ್ಯನಾರಾಯಣ ವರ್ಮ ಅರೆಸ್ಟ್ ಆಗಿದ್ದಾನೆ, ಈತ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ನಿಗಮದ ಕೆಲ ಅಧಿಕಾರಿಗಳನ್ನು ಹೈದರಾಬಾದ್, ಗೋವಾಗೆ ಕರ್ಕೊಂಡು ಹೋಗಿ ಹನಿ ಟ್ರ್ಯಾಪ್ ಮಾಡಿ ಈ ಒಂದು ಅಕ್ರಮಕ್ಕೆ ಬೆಂಬಲ ಕೊಡುವಂತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತಹ ಆ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸತ್ಯನಾರಾಯಣ ವರ್ಮಗೆ ರಾಜ್ಯದ ಕೆಲ ಶಾಸಕರು, ಸಚಿವರು ಕೂಡ ಪರಿಚಯ ಇದ್ದಾರೆ, ಒಡನಾಟ ಚೆನ್ನಾಗೇ ಇದೆ. ಆ ಹಿನ್ನೆಲೆಯಲ್ಲಿ ಈ ಹನಿ ಟ್ರ್ಯಾಪ್ ಪ್ರಹಸನಕ್ಕೆ ಅವರ ಬೆಂಬಲವನ್ನು ಕೂಡ ಇತ್ತು, ಗೊತ್ತಿದ್ರು ಕೂಡ ಸುಮ್ಮನೆ ಇದ್ರು ಅನ್ನುವಂತಹ ಮತ್ತೊಂದು ಆರೋಪವನ್ನು ಕೂಡ CT ರವಿ ಮಾಡಿದ್ದಾರೆ. ಈಗ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ತನಿಖೆಗೆ ಮತ್ತೊಂದು ಆಯಾಮ ಸಿಕ್ಕಿರುವಂಥದ್ದು. ಸೊ CID ಅಧಿಕಾರಿಗಳು ಯಾವ ರೀತಿಯಲ್ಲಿ ತನಿಖೆ ಮಾಡಿ ಹನಿ ಟ್ರ್ಯಾಪ್ ದಂಧೆಯನ್ನು ಬಯಲುಗೆಳಿತಾರೆ ಅನ್ನುವಂಥದ್ದು. ಜೊತೆಗೆ ಸತ್ಯನಾರಾಯಣ ವರ್ಮ ಏನಿದ್ದಾನೆ, ಈತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ CT ರವಿ ಅವರು ಛತ್ತೀಸ್ಗಢದಲ್ಲೂ ಕೂಡ ಇಂಥದ್ದೇ ಪ್ರಕರಣ ಆದಾಗ ಅಲ್ಲೂ ಕೂಡ ಈತನ ಪಾತ್ರ ಇದೆ, ಶಾಮೀಲ್ ಇದೆ ಅನ್ನುವಂಥ ಆರೋಪ ಮಾಡಿದ್ರು. ಹೀಗಾಗಿ ರಾಜ್ಯದಲ್ಲೂ ಕೂಡ ಬೇನಾಮಿ ಖಾತೆಗಳನ್ನು ಬೇರೆ ಬೇರೆ ಬ್ಯಾಂಕಲ್ಲಿ ಓಪನ್ ಮಾಡಿ ಹಣವನ್ನು ಹಾಕುವಂಥ ಕೃತ್ಯ ಮಾಡ್ತಾ ಇದ್ದ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಈ ಎಲ್ಲ ಒಟ್ಟಾರೆ ಆರೋಪದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ಕೂಡ ಬಯಲಿಗೆ ಬಂದಿರುವಂಥದ್ದು. CID ಅಧಿಕಾರಿಗಳು ಇದನ್ನ ಬಯಲಿಗೆ ಎಳಿತಾರ ಅನ್ನುವಂಥದ್ದು ಕೂಡ ಈಗ ಕಾದು ನೋಡಬೇಕು. ಜೊತೆಗೆ ಸರ್ಕಾರದ ಪ್ರತಿನಿಧಿಗಳು CM, DCM ಸಂಬಂಧಪಟ್ಟವರು ಇದಕ್ಕೆ ಉತ್ತರ ಕೊಡ್ತಾರಾ, ಸ್ಪಷ್ಟೀಕರಣ ಕೊಡ್ತಾರಾ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸತ್ಯನಾರಾಯಣ ವಿರುದ್ಧ ಹನಿ ಟ್ರ್ಯಾಪ್ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ.